ವೀಕ್ಷಕರ, ನಮ್ಮ ಪಯಣ ಬೇಡರ ಕಣ್ಣಪ್ಪ ಶಿವನಿಗೆ ಕಣ್ಣು ಕೊಟ್ಟ ಸ್ಥಳವನ್ನು ವೀಕ್ಷಿಸಲು. ಕಣ್ಣಪ್ಪನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಶಿವಲಿಂಗವನ್ನು ದರ್ಶನ ಮಾಡಲು. ಚಿತ್ರದುರ್ಗದ ಐತಿಹಾಸಿಕ ಚರಿತ್ರೆ ತೆರೆದರೆ ಊಹಿಸಲಾಗದ ಘಟನೆಗಳು, ಸಾಕ್ಷಿಗಳು, ಶಿಲಾಯುಗದ, ಪ್ರಾಚೀನ ಶಿಲಾಯುಗದ, ಮಧ್ಯ ಶಿಲಾಯುಗದ ಕುರುಹುಗಳು ನಾವು ಕಾಣಬಹುದು. ಹಾಗೂ ದಶರಥ ರಾಮೇಶ್ವರ ಸನ್ನಿಧಿಯು ಇದಕ್ಕೆ ಉತ್ತಮ ಉದಾಹರಣೆ. ನಾವೀಗ ನೋಡುತ್ತಿರುವ ಶಾಸನವು ತುಂಬ ಪ್ರಾಚೀನವಾಗಿದ್ದು, ಈ ಶಾಸನದಲ್ಲಿ ಓರ್ವ ವ್ಯಕ್ತಿ ಲಿಂಗದ ಮೇಲೆ ಕಾಲಿಟ್ಟು ಬಿಲ್ಲಿನಿಂದ ಕಣ್ಣು ತೆಗೆಯುವ ದೃಶ್ಯ ಕಾಣುತ್ತದೆ. ಹಾಗಾಗಿ ನಾವು ಬೇಡರ ಕಣ್ಣಪ್ಪ ಎಂದೇ ಗುರುತಿಸಬಹುದು. ವೀಕ್ಷಕರ, ಈ ಒಂದು ಶಾಸನ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ವ್ಯಾಪ್ತಿಯಲ್ಲಿ ನಾವು ಕಾಣಬಹುದು. ಬೇಡರ ಜನಾಂಗದ ದಿಣ್ಣ ಎಂಬ ಬೇಟೆಗಾರ ತಾನು ಬೇಟೆಗೆಂದು ಪ್ರಾಣಿ ಬೆನ್ನಟ್ಟಿ ಹೊರಟಾಗ ತಲುಪಿದ್ದು ಇಲ್ಲಿಗೆ ಎನ್ನಬಹುದು. ಚಿತ್ರದುರ್ಗದ ಸುತ್ತಮುತ್ತಲೂ ಹಲವಾರು ಶಾಸನಗಳು, ಹಲವಾರು ಸತ್ಯ ಘಟನೆಗಳನ್ನು ನಿರೂಪಿಸುತ್ತದೆ. ಹಲವಾರು ಜನಪದ ಕಥೆಗಳು ಇಂತಹ ಶಾಸನ ಹಾಗೂ ಸ್ಥಳೀಯ ಪ್ರಾಚೀನತೆಯ ಕುರುಹುಗಳಿಂದ ಸತ್ಯ ಘಟನೆಗಳೆಂದು ನಂಬಲು ನಮ್ಮ ಪೂರ್ವಜರು ಬಿಟ್ಟು ಹೋದ ಗುರುತುಗಳು. ಶಿವಪ್ಪ, ಯಾಕಪ್ಪ ನಿನ್ನ ಕಣ್ಣಿನಲ್ಲಿ ನೀರು? ಅಯ್ಯೋ, ರಕ್ತ ಕಣ್ಣೀರು. ಎಷ್ಟೊಂದು ಬಿಸಿಯಾಗಿದೆ, ಬರಬರುತ್ತಾ ಹೆಚ್ಚುತ್ತಿದೆ. ನಿನ್ನ ಕಣ್ಣಿಗೇನು ಬೇನೆಯಾಗಿದೆಯಪ್ಪ? ಶಿವಪ್ಪ, ಮಾತಾಡು ಮಾತಾಡು. ನನ್ನಿಂದೇನಾದ್ರೂ ಅಪಚಾರವಾಯಿತು ನಡುವಿಯಾ? ನಿನ್ನ ಜಗತ್ತಿನಲ್ಲಿ ನಡೆಯುತ್ತಿರುವ ಅನ್ಯಾಯಗಳು, ಅತ್ಯಾಚಾರಗಳನ್ನು ನೋಡಿ ಅಳುತ್ತಿರುವಿಯಾ? ನಿನ್ನಿರುವಿಕೆಯನ್ನೇ ಮರೆತು ಪಾಪ ಕೂಪದಲ್ಲಿ ಮುಳುಗಿರುವ ನಿನ್ನ ಮಕ್ಕಳನ್ನು ನೋಡಿ ರಕ್ತ ಕಂಬನಿಯೇ. ದಯಾ ಸಾಗರ, ಅಳಬೇಡ ಅಳಬೇಡ. ಅಯ್ಯೋ, ಎಷ್ಟೊಂದು ರಕ್ತ. ನಾನು ವೈದ್ಯನಾದ್ರೂ ಆಗಿದ್ದಿದ್ರೆ ನಿನ್ನ ಕಣ್ಣನ್ನೀಗಲೇ ಗುಣಪಡಿಸುತ್ತಿದ್ದೆ. ಆದರೆ ನಂಗೆ ವೈದ್ಯವೇನೆಂಬುದೇ ತಿಳಿಯೋದಲ್ಲಪ್ಪ. ನಾನೆಂಥ ಹುಚ್ಚ, ಭವರೋಗ ವೈದ್ಯ ನೀನು, ನಿನಗೆ ನನ್ನ ಚಿಕಿತ್ಸೆಯೇ? ಅಯ್ಯಯ್ಯೋ, ನಂಗೇನು ಮಾಡಬೇಕೆಂಬುದೇ ತೋರದಲ್ಲಪ್ಪ. ಶಿವಪ್ಪ, ಅರಿತೆ, ಸ್ವೀಕರಿಸು. ಇದಕ್ಕಿಂತ ಹೆಚ್ಚಿನ ಮದ್ದು ಯಾವುದೂ ಇಲ್ಲ. ಬೇನೆಗೊಂಡ ನಿನ್ನ ಕಣ್ಣಿಗೆ ನಿನ್ನ ದರ್ಶನ ಪುಣ್ಯವನ್ನು ಅನವರತ ಪಡೆದ ನನ್ನ ಕಣ್ಣು. ಅಪ್ಪ, ಈಗ ಸರ್ ಹೋಯ್ತು. ಶಿವಪ್ಪ, ನಮ್ಮಪ್ಪ, ತಂದೆ, ಈ ಕಣ್ಣಿಗೆ ಸಹ ವ್ಯಾಧಿ ತಟ್ಟಿದೆ ಅಪ್ಪ. ಅಯ್ಯಯ್ಯೋ, ನಿನ್ನ ಸಂಕಟವನ್ನು ನಾನು ನೋಡ್ಲಾರ್ನು ತಂದೆ. ನನ್ನ ಕಣ್ಣುಗಳೆನಿತು ಪುಣ್ಯ ಮಾಡಿದ್ದು. ಇದನ್ನು ತೆಗೆದುಕೋ ಶಿವಪ್ಪ. ನನ್ನ ಕಣ್ಣುಗಳೆರಡನ್ನು ನಿನಗೆ ಕೊಟ್ಟೆಂದು ಮತ್ತೆ ಹೇಳಬೇಡ. ನೀನೇ ನನ್ನ ಕಣ್ಣು, ನನ್ನ ಸರ್ವಸ್ವ. ತಾಳು, ಸ್ವೀಕರಿಸು.
ಅಬ್ಬ ಶಿವಪ್ಪ. ದತ್ತಾಗ್ರೇತ್ರ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದನು. ನಿನ್ನ ಕಣ್ಣುಗಳನ್ನೇ ಇಂದು ನನಗೆ ಅರ್ಪಿಸಿದ್ದರಿಂದ ಇಂದಿನಿಂದ ಕಣ್ಣಪ್ಪನೆಂಬ ಹೆಸರಿನಿಂದ ಪ್ರಸಿದ್ಧನಾಗು. ಅಪ್ಪ, ಭಕ್ತಿ ಪರಿಮಳವನ್ನು ಜಗತ್ತಿಗೆಲ್ಲ ಬೀರಿ ಜಗತ್ತು ಕಣ್ತರಿಯುವಂತೆ ಮಾಡು. ನಿಮಗೆ ಮಂಗಳ ಉಂಟಾಗಲಿ.